ಮೈ ಯೂಟ್ಯೂಬ್ ಚಾನಲ್ ಜಾಲಿ ಫಿಶ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಐ ನೋ ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ನಾನು ಕರೆಕ್ಟಾಗಿ ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ಆಲ್ಮೋಸ್ಟ್ ನೀವು ಕೇಳಿದ್ರೆ 8 ಮಂತ್ಸ್ ಆಗಿತ್ತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ. ಬಟ್ ನಾನು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇದ್ದಿದ್ದು ಒಂದು ಸ್ಟಾರ್ಟಿಂಗ್ 2 to 3 ಮಂತ್ಸ್ ಅನ್ಸುತ್ತೆ ಅಷ್ಟೇ. ಅದಾದಮೇಲೆ ನಾನು ಕರೆಕ್ಟಾಗಿ ವ್ಲಾಗ್ಸು ಕೂಡ ಹಾಕ್ತಾ ಇರಲಿಲ್ಲ. ಈವನ್ ಐ ವಾಸ್ ನಾಟ್ ಈವನ್ ಪುಟಿಂಗ್ ಮೈ ಎಫರ್ಟ್ಸ್ ಯೂಟ್ಯೂಬಲ್ಲಿ. ಏನಕ್ಕೆ ಅಂತಂದರೆ ತುಂಬಾ ಇನ್ಪುಟ್ಸ್ ಬರ್ತಾಯಿತ್ತು, ತುಂಬಾ ಕರೆಕ್ಷನ್ಸ್ ಮಾಡ್ಕೋಬೇಕಾಗಿತ್ತು. ನನಗೆ ಅಷ್ಟೊಂದು ಏನಂತಾರೆ ಟೂ ಮೆನಿ ಇನ್ಪುಟ್ಸ್ ಲೀಡ್ಸ್ ಟು ಕನ್ಫ್ಯೂಷನ್ ಅಂತಾರಲ್ಲ, ಅದೇ ಥರನೇ ಆಗ್ತಾಯಿತ್ತು. ಬಿಕಾಸ್ ನನಗೆ ಏನು ಮಾಡಬೇಕು, ಯಾವ ಥರ ಕಾಂಟೆಂಟ್ ಕೊಟ್ಟರೆ ಐ ಕ್ಯಾನ್ ಕನೆಕ್ಟ್ ವಿತ್ ದ ಪೀಪಲ್ ಅನ್ನೋದು ಕ್ಲಾರಿಟಿ ಇರ್ತಿರ್ಲಿಲ್ಲ ಲೈಫಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಪಾಸ್ ತೊಗೊಂಡಿದ್ದೆ ಆ್ಯಂಡ್ ಅ ಲಾಟ್ ಆಫ್ ಥಿಂಗ್ಸ್ ವರ್ ಗೋಯಿಂಗ್ ಆನ್ ಇನ್ ದ ಬ್ಯಾಕ್ಗ್ರೌಂಡ್. ನನ್ನ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ವರ್ಕ್ ರಿಲೇಟೆಡ್ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಐ ಕುಡಂಟ್ ಫೋಕಸ್ ಮೋರ್ ಆನ್ ದ ಕಾಂಟೆಂಟ್ ಕ್ರಿಯೇಷನ್. ಬಟ್ ಇವತ್ತಿಂದ ಐ ಆಮ್ ಹೋಪಿಂಗ್ ಇವತ್ತಿಂದ ಅಂತ ಅಂದ್ಕೊತಾ ಇರೋದೇನು ಅಂತಂದರೆ ದ್ಯಾಟ್ ಐ ಹ್ಯಾವ್ ಟು ಟೇಕ್ ಅ ಚಾಲೆಂಜ್ ಫಾರ್ ಮೈ ಸೆಲ್ಫ್, ದ್ಯಾಟ್ ನಾಟ್ ಟು ಪ್ರೂವ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಇಫ್ ನನಗೆ ಚಾಲೆಂಜಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅನ್ಲೆಸ್ ಇಟ್ ಈಸ್ ಅ ಚಾಲೆಂಜ್, ನಾನು ಬೇರೆ ಏನಂತಾರೆ ಯೂಟ್ಯೂಬ್ ಕಾಂಟೆಂಟ್ನ ರೆಗ್ಯುಲರಾಗಿ ಕನ್ಸಿಡರ್ ಮಾಡ್ತೀನಿ ಅಂತ ನನಗೆ ಅನಿಸ್ತಾ ಇಲ್ಲ. ಸೊ ಐ ಆಮ್ ಪುಟಿಂಗ್ ಅ ಚಾಲೆಂಜ್ ಟು ಮೈ ಸೆಲ್ಫ್ ದ್ಯಾಟ್ 21 ಡೇಸ್ ಇಲ್ಲ ಕಂಟಿನ್ಯೂಸ್ ಆಗಿ 100 ಡೇಸ್ ನಾನು ವ್ಲಾಗಿಂಗ್ ಮಾಡ್ತೀನಿ ಅಂತ. ನೋ ಮ್ಯಾಟರ್ ವಾಟ್, ವೆದರ್ ಐ ಆಮ್ ಸಿಕ್ ಆರ್ ನಾಟ್, ನನ್ನ ಕಾಂಟೆಂಟ್ ಕ್ರಿಯೇಷನ್ ಮಾಡೇ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಚಾಲೆಂಜ್. ಐ ನೋ ಇಟ್ಸ್ ಮೈ ಕಮ್ ಬ್ಯಾಕ್ ವಿಡಿಯೋ ಅಂತ. ನಾನು ವಾಟ್ ಟು ಸೇ, ಇಷ್ಟು ದಿನ ನಾನೇನು ಕಾಂಟೆಂಟ್ ಆ್ಯಡೇ ಮಾಡಿಲ್ಲ ಅಂದರು, ಜಸ್ಟ್ ಒಂದು ಶಾರ್ಟ್ಸ್ ಏನೋ ಒಂದು ರ್ಯಾಂಡಮಾಗಿ ಅಪ್ಲೋಡ್ ಮಾಡ್ತಾಯಿದ್ರೆ. ಆದ್ರೂ ಸ್ಟಿಲ್ ನನಗೆ ಯಾರು ಒಬ್ರು ಹೇಳಬೇಕು ಅಂದರೆ ನನ್ನ ಅನ್ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಬಿಕಾಸ್ ಅಟ್ಲೀಸ್ಟ್ ಯು ಪೀಪಲ್ ಹ್ಯಾಡ್ ಹೋಪ್ ದ್ಯಾಟ್ ಸಮ್ ಡೇ ನಾನು ಬರ್ಬೋದು, ಐ ಮೈಟ್ ಗಿವ್ ಅ ಗುಡ್ ಕಾಂಟೆಂಟ್ ಫಾರ್ ಯು ಆಲ್ ಅನ್ನೋದು. ಸೊ ಅದು ನನಗೆ ಇಟ್ ಮೀನ್ಸ್ ಅ ಲಾಟ್, ಯಾರು ಇದುವರೆಗೂ ನನ್ನ ಅನ್ಸಬ್ಸ್ಕ್ರೈಬ್ ಮಾಡ್ದಲೇ ಇರೋದಕ್ಕೆ. ಆ್ಯಂಡ್ ಹಂಗಂತ ಇವಾಗ ಈ ವಿಡಿಯೋ ನೋಡಿ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ಬೇಡಿ. ಐ ಡೋಂಟ್ ವಾಂಟ್ ದಿಸ್ ಪರ್ಸನ್ ಲೈಕ್ ಅವಾಗ ಬರ್ತಾಳೆ ಹೋಗ್ತಾಳೆ ಅಂತ. ಡೋಂಟ್ ಡೂ ಲೈಕ್ ದ್ಯಾಟ್, ಓಕೆನಾ? ಐ ವಿಲ್ ಬಿ ಟ್ರೈಯಿಂಗ್ ಇನ್ಮೇಲಿಂದ ನೀಟಾಗಿ ಕಾಂಟೆಂಟ್ ಕೊಡಬೇಕು. ದಟ್ ಲೈಕ್ ಬೇರೆಯವ್ರಿಗೆ ನಾನು ಏನೋ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನನಗೆ ನಾನು ಡಿಸಿಪ್ಲಿನ್ ಆಗಿರಬೇಕು ಅನ್ನೋದು ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಹಾಗಾಗಿ ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ಇಷ್ಟು ದಿನ ಇಲ್ದಲೇ ಇದ್ದೋಳು ಸಡನ್ನಾಗಿ ಬಂದು ಏನಂತ ಜ್ಞಾನೋದಯ ಆಗೋಯ್ತು ಇವಳಿಗೆ, ದಟ್ ಶಿ ಈಸ್ ಮೇಕಿಂಗ್ ಅ ವಿಡಿಯೋ ಅಗೇನ್ ಅಂತ ನೀವು ಕೇಳ್ತಾ ಇದ್ರೆ. ಸೆಲ್ಫ್ ರಿಯಲೈಸೇಷನ್ ಅಂತ ಒಂದಿರುತ್ತೆ. ಏನಕ್ಕೆ ಅಂತಂದರೆ, ನಾನು ಯಾವಾಗಲೂ ವ್ಲಾಗ್ಸ್ ನೋಡ್ತಿದ್ದೆ, ಬೇರೆಯವ್ರದ್ದೆಲ್ಲ ಸ್ಕ್ರಾಲ್ ಮಾಡಿ, ಈವನ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನೋಡುವಾಗ ಅನಿಸ್ತಾ ಇತ್ತು ದಟ್ ಅಯ್ಯೋ ನಾನು ಮಾಡಬೇಕಲ್ಲ, ಐ ಶುಡ್ ಆಲ್ಸೋ ಡೂ ಇಟ್, ಐ ಶುಡ್ ಸ್ಟಾರ್ಟ್ ಡೂಯಿಂಗ್ ಇಟ್ ಅಗೇನ್ ಅಂತ. ಬಟ್ ಆಲ್ಸೋ ಏನನ್ಸೋದು ಅಂದರೆ, ನಾನು ಹೇಳೋದನ್ನ ಟೂ ಮೆನಿ ಇನ್ಪುಟ್ಸ್ ಅಂತ. ಕೆಲವ್ರು ಬಂದು ಹೇಳೋರು ನೀನು ಕುಕಿಂಗ್ ಮಾಡು ಅಂತ, ಕೆಲವ್ರು ಹೇಳೋರು ನೀನು ಡ್ಯಾನ್ಸ್ ವೀಡಿಯೋ ಮಾಡು ಅಂತ, ಕೆಲವ್ರು ಹೇಳೋರು ಜಸ್ಟ್ ಟ್ರೈ ಟು ಡೂ ದಿಸ್ ಟೆಕ್ ಥಿಂಗ್ ಆ್ಯಂಡ್ ಆಲ್ ಇನ್ ವರ್ಕ್ ಫ್ರಮ್ ಹೋಮಲ್ಲಿ ಏನೇನು ಮಾಡ್ತೀಯಾ ಅದನ್ನೆಲ್ಲ ಅಟ್ಲೀಸ್ಟ್ ಟಿಪ್ಸ್ ಆಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡು ಅಂತ. ಹಾನೆಸ್ಟಾಗಿ ನಾನು ಹೇಳಬೇಕು ಅಂತಂದರೆ, ಎಲ್ಲರೂ ಇನ್ಪುಟ್ ಕೊಟ್ಟಿದ್ದು ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಆ್ಯಂಡ್ ಸಮ್ ಪೀಪಲ್ ಕನ್ಸಿಡರ್, ಅಂದರೆ ಸಮ್ ಅನ್ನೋದಕ್ಕಿಂತ ನನ್ನ ಜೊತೆಗಿರೋರೆಲ್ಲ ಹೇಳಿದ್ದೇನು ಅಂದರೆ ದಟ್ ಯು ಆರ್ ಅ ನೈಸ್ ಕಂಟೆಂಟ್ ಕ್ರಿಯೇಟರ್, ಲೈಕ್ ಕಾಂಟೆಂಟ್ ಕ್ರಿಯೇಟರ್, ನೀನು ಕರೆಕ್ಟಾಗಿ ಮಾಡ್ತಾ ಇದೆಯಾ. ಇನಿಷಿಯಲಿ ಇಷ್ಟೊಂದು ಈ ಥರ ವೀಡಿಯೋಸ್ ಆಗಿರ್ಬೋದು, ಅಥವಾ ಇನಿಷಿಯಲ್ ಡೇಸಲ್ಲೇ ಸ್ಟಾರ್ಟಿಂಗ್ ವೀಡಿಯೋಸ್ ನಿಂದು ಇಷ್ಟೊಂದು ಚೆನ್ನಾಗಿ ಬರ್ತಿದೆ ಅಂದರೆ ಯು ಕ್ಯಾನ್ ಇಂಪ್ರೂವ್ ಯುವರ್ ಸೆಲ್ಫ್ ಅನ್ನೋದು ಫೀಡ್ಬ್ಯಾಕ್ ನನಗೆ ಸಿಕ್ತು. ವಿಚ್ ಈಸ್ ಲೈಕ್ ನನಗೆ ಕರೆಕ್ಟ್ ಅಂತಲೇ ಅನಿಸ್ತು. ನಾಟ್ ಬಿಕಾಸ್ ಅದು ಪಾಸಿಟಿವ್ ಕಮೆಂಟ್ ಅಂತ ಅಲ್ಲ, ಬಟ್ ಅವ್ರು ಹೇಳ್ತಿರೋದು ಕರೆಕ್ಟ್. ಅವ್ರು ಆ್ಯಸ್ ಅ ವ್ಯೂವರ್ ಆಗಿ ನೋಡ್ತಿರೋದ್ರಿಂದ ವಾಟ್ ದೇ ಎಕ್ಸ್ಪೆಕ್ಟ್ ಫ್ರಮ್ ಮೀ ಅನ್ನೋದು ಈಸ್ ಇಂಪಾರ್ಟೆಂಟ್. ಇಲ್ಲಾಂದರೆ ನಾನು ವೀಡಿಯೋ ಮಾಡೋದು ಇಸ್ ವೇಸ್ಟ್ ಆಫ್ ಟೈಮ್ ಅಂತ ನನಗನ್ಸುತ್ತೆ. ಜನ ಏನು ನೋಡೋಕ್ಕೆ ಇಷ್ಟಪಡ್ತಾರೆ, ಇನ್ ಪಾಸಿಟಿವ್ ವೇಯಲ್ಲಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಗೇನ್ ಇಲ್ಲಿದೆ ನಾನು ಕಾಂಟೆಂಟ್ ಕ್ರಿಯೇಷನ್ ಮತ್ತೆ ಏನಕ್ಕೆ ಸ್ಟಾರ್ಟ್ ಮಾಡಿದೆ, ವ್ಲಾಗಿಂಗ್ ಏನಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಅಂತ ನೀವು ಕೇಳ್ತಿದ್ದೀರಾ. ಕೇಳೋದಾದರೆ ಏನು ಅಂದರೆ, ಅದೇ ಹೇಳಿದ್ನಲ್ಲ, ಎಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ನೋಡುವಾಗ ಅನಿಸ್ತು ಲೈಕ್ ನಾನು ಕ್ವಿಟ್ ಮಾಡಿಬಿಟ್ಟೆ ಸುಲಭವಾಗಿ. ನಾನು ಟ್ರೈ ಕೂಡ ಮಾಡಲಿಲ್ವಾ, ಜಸ್ಟ್ ಒಂದು ಐ ವಾಸ್ ಗೆಟಿಂಗ್ ಗುಡ್ ರೀಚ್ ಆ್ಯಂಡ್ ಆಲ್. ಬಟ್ ಸ್ಟಿಲ್ ನಾನು ಅಷ್ಟೊಂದು ಮೋಟಿವೇಟೆಡ್ ಆಗಿ ನನಗೆ ನಾನೇ ಇರಲಿಲ್ಲ. ನಾನು ಬಿಡು ಇದು ವರ್ಕ್ ಆಗಲ್ಲ ಅನಿಸುತ್ತೆ ಅನ್ನೋ ಥರನೂ ಥಾಟ್ ಬಂದುಬಿಟ್ಟಿತ್ತು ಕೆಲವೊಂದ್ಸಲಿ. ಬಟ್ ಇವಾಗ ನನಗೆ ಅನಿಸಿದ್ದು ಇಟ್ಸ್ ಬೆಟರ್ ಟು ಬಿ ಕ್ರಿಂಜ್ ದ್ಯಾನ್ ಜಸ್ಟ್ ರಿಗ್ರೆಟಿಂಗ್ ಸಮ್ವೇರ್ ಇನ್ ದ ಕಾರ್ನರ್. ನನಗೆ ರಿಗ್ರೆಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ.
ಈವನ್ ಇಫ್ ಇಟ್ಸ್ ಕ್ರಿಂಜ್ ಕಾಂಟೆಂಟ್ ಅಂತ ಅನಿಸಿದ್ರು ಪರವಾಗಿಲ್ಲ, ಐ ಜಸ್ಟ್ ವಾಂಟ್ ಟು ಪುಟ್ ಮೈ ಆಲ್ ಎಫರ್ಟ್ಸ್ ಇನ್ ಟು ದಿಸ್ ಸೊ ದ್ಯಾಟ್ ಐ ವಾಂಟ್ ಟು ಸಿ ಇದು ವರ್ಕ್ ಆಗ್ತಿದೆಯಾ ಆಗ್ತಿಲ್ವಾ ಅಂತ. ಸೊ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸೆಲ್ಫ್ ರಿಯಲೈಸೇಷನ್ ಥರ ಅಂತ ಆಗಿ ಓಕೆನಾ. ಒಂಚೂರು ಉಸಿರೇ ಆಡ್ದಲ್ಲೇ ಮಾತಾಡ್ಬಿಟ್ಟೆ ಅನಿಸ್ತು. ಇನ್ನೂ ಒಂದು ಥಿಂಗ್ ಏನು, ನಾನು ಸ್ಟಾಪ್ ಮಾಡಿದ್ದು ಕಾಂಟೆಂಟ್ ಕ್ರಿಯೇಷನ್ನು ಅನ್ನೋದಕ್ಕೆ ಐ ವಾಸ್ ಲೈಕ್ ನನಗೆ ಧೈರ್ಯನೇ ಇರ್ತಿರ್ಲಿಲ್ಲ. ಇವನ್ ನಾನು ಕ್ಯಾಮ್ರಾ ಫೇಸ್ ಮಾಡ್ತಾಯಿದ್ದೀನಿ ಅಂದ್ರೂ ನನಗೆ ಐ ಆಮ್ ಜಸ್ಟ್ ಓವರ್ ಥಿಂಕರ್ ಓಕೆನಾ. ಎಲ್ಲ ವಿಷಯದಲ್ಲೂ ಓವರ್ ಥಿಂಕ್ ಮಾಡ್ತಾ ಇರ್ತೀನಿ. ಮೇ ಬಿ ನಾನು ವ್ಯಾಲ್ಯೂನೇ ಆ್ಯಡ್ ಮಾಡ್ತಿಲ್ಲ ಅನಿಸುತ್ತೆ ಆಡಿಯನ್ಸ್ಗೆ, ಸೊ ದ್ಯಾಟ್ ದೇ ಆರ್ ನಾಟ್ ಕನೆಕ್ಟಿಂಗ್ ವಿತ್ ಮೀ ಏನೋ ಹಿಂಗೆ ಬ್ಲಾ 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 ಥಿಂಗ್ಸ್ ಎಷ್ಟೋ ನನಗೆ ಕನೆಕ್ಟ್ ಆಗ್ತಾಯಿತ್ತು. ಬಟ್ ಆಮೇಲೆ ಅನಿಸಿದ್ದೇನು ಅಂತಂದರೆ ಇಟ್ಸ್ ಬೆಟರ್ ಲೈಕ್ ನಾನು ಬೇರೆಯವ್ರ ಲೈಫಲ್ಲಿ ವ್ಯಾಲ್ಯೂಸ್ ಆ್ಯಡ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಏನು ಕಲಿತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟು. ನನಗೆ ನಾನು ಇವಾಗ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಿರೋದು ಈ ಥರ ಒಂದು ಏನೋ ಒಂಥರ ಇನ್ಸೆಕ್ಯೂರಿಟೀಸ್ನೆಲ್ಲ ಬಿಟ್ಟು ನಾನು ಮಾತಾಡ್ತಿರೋದು ನನಗೆ ಒಂದು ಲರ್ನಿಂಗ್ ಅಂತ ಅನಿಸುತ್ತೆ. ದ್ಯಾಟ್ ನಾನು ಐ ಕ್ಯಾನ್ ಫೇಸ್ ದ ಕ್ಯಾಮ್ರಾ, ಐ ಕ್ಯಾನ್ ನಾಟ್ ಬಿ ಶೈ ಇನ್ ಫ್ರಂಟ್ ಆಫ್ ಪೀಪಲ್ ಅಂತ ಅನಿಸುತ್ತೆ. ಸೊ ಇದು ನನಗೊಂದು ಲರ್ನಿಂಗ್ ಆಯಿತು ಫಸ್ಟ್ ಪಾಠ. ಹಾಗಂತ ನಾನು ಆಲ್ರೆಡಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ಇವಾಗ ಕ್ಯಾಮ್ರಾ ಫೇಸ್ ಮಾಡ್ತಿರೋದ್ರಿಂದ ನನಗೇನು ಭಯನೇ ಇಲ್ಲ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಬಟ್ ಯಾ ಐ ಆಮ್ ಆನ್ ಎಕ್ಸ್ಟ್ರೋವರ್ಟ್. ನನಗೆ ಪಬ್ಲಿಕಲ್ಲಿ ಡ್ಯಾನ್ಸ್ ಮಾಡು ಅಂದ್ರೂ ಬೇಕಾದ್ರೆ ಮಾಡ್ತೀನಿ. ಆದರೆ ಇವಾಗ ನನಗೆ ಐ ಮೀನ್ ಲೇಟ್ 20s ನಂಗೆ ಗೊತ್ತಾಗ್ತಿರೋದು, ಅಥವಾ ಇವಾಗ ನನಗೆ ಇಂಟ್ರೋವರ್ಟ್ ಫೀಲಿಂಗ್ಸ್ ಏನು ಅಂತ ನನಗೆ ಗೊತ್ತಾಗ್ತಿದೆ. ಜೆನ್ಯೂನ್ ಆಗಿ ಎಲ್ಲಾದರೂ ಒಂದು ಕಡೆ ಪಬ್ಲಿಕ್ ಪ್ಲೇಸಲ್ಲಿ ಹೋಗಿ ಜಸ್ಟ್ ನಾನೊಂದು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಶೂಟ್ ಮಾಡಬೇಕು ಅಂತ ಜಸ್ಟ್ ನಾನು ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು, ಅಕ್ಕಪಕ್ಕ ಇರೋರೆಲ್ಲ ಹೆಂಗೆ ನೋಡ್ತಾರೆ ಅಂತಂದರೆ ಲೈಕ್ ದಿಲ್ ಜಡ್ಜ್ ಯು ಲೈಕ್ ಎನಿಥಿಂಗ್. ಹೆಡ್ ಟು ಟೋ ನಿಮ್ಮನ್ನೊಂದು ಸತಿ ಸ್ಕ್ಯಾನ್ ಮಾಡಿ ಓಕೆ ಇವಳಿಗೇನು ಕೆಲಸ ಇದೆಯೋ ಇಲ್ವೋ ಬಂದು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅನ್ನೋ ಥರ ಎಲ್ಲ ಜಡ್ಜ್ ಮಾಡಾಕ್ಬಿಡ್ತಾರೆ. ಆ್ಯಂಡ್ ನಿಮಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಯು ವಿಲ್ ಬಿ ಲೈಕ್ ಶಿವರಿಂಗ್ ಫುಲ್ ಹ್ಯಾಂಡ್ಸ್ ಎಲ್ಲ. ವೆದರ್ ಲೈಕ್ ನಿಮಗೆ ನೀವು ಅಲ್ಲಿ ಅಕ್ಕಪಕ್ಕದವ್ರಿಗೆ ನೀವು ಯು ಹ್ಯಾವ್ ಟು ಕನ್ವೆ ದಟ್ ಆಂಟಿ ಐ ಆಮ್ ಜಸ್ಟ್ ಟೇಕಿಂಗ್ ಅ ಫೋಟೋ ಓಕೆ, ಜಸ್ಟ್ ಡೋಂಟ್ ಗಿವ್ ಮಿ ದಟ್ ಲುಕ್ ಅಂತ ಹೇಳಬೇಕಾಗುತ್ತೆ. ಆ ಥರ ಪೀಪಲ್ ವಿಲ್ ಜಡ್ಜ್ ಯು. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಇವಾಗೇನು ಎಲ್ಲರೂ ಕಾಂಟೆಂಟ್ ಮಾಡ್ತಾರಪ್ಪ ಅಂತ. ಬಟ್ ಸ್ಟಿಲ್ ಅದು ನಾರ್ಮಲೈಸ್ ಆಗಿಲ್ಲ ಗೈಸ್. ಸೊ ಆ್ಯಸ್ ಐ ಟೋಲ್ಡ್ ಇದನ್ನು ನಾರ್ಮಲೈಸ್ ಆಗಿಲ್ಲ ಅಂತ ನನಗೆ ಅನ್ಸೋದು ಮೇ ಬಿ ಯು ಶುಡ್ ಸ್ಟಾಪ್ ಗಿವಿಂಗ್ ದ್ಯಾಟ್ ಲುಕ್. ಎಸ್ಪೆಷಲಿ ಅದು ನನ್ನಂಥ ಎಕ್ಸ್ಟ್ರೋವರ್ಟ್ಗೆ ಒಂಥರ ಅಂತ ಅನಿಸುತ್ತೆ. ಅಂದಮೇಲೆ ಇನ್ನು ಇಂಟ್ರೋವರ್ಟ್ ಯಾರಾದರೂ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಅವ್ರು ಮಾಡೋದೇ ಇಲ್ಲ. ಯಾಕೆಂದರೆ ಈ ಜಡ್ಜಿ ಲುಕ್ ಅವ್ರು ನೋಡ್ಬಿಟ್ಟಿರ್ತಾರೆ ಅನಿಸುತ್ತೆ ಮೇ ಬಿ ಬೇರೆಯವ್ರು ಮಾಡುವಾಗ. ಸೊ ಅದನ್ನು ಅವರು ಕ್ರಿಂಜ್ ಅಂದ್ಕೊಂಡು ಯಪ್ಪ ನನ್ನೂ ಹಿಂಗೆ ಜಡ್ಜ್ ಮಾಡಿಬಿಟ್ರೆ ಹಿಂಗೆ ಅಂದ್ಕೊಂಡು ಅವ್ರು ಸ್ಟಾರ್ಟೇ ಮಾಡಲ್ಲ. ಈ ವಿಡಿಯೋ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊತಿದ್ರೆ ಡೆಫಿನೆಟ್ಲಿ ಗೋ ಫಾರ್ ಇಟ್. ನಾನೂ ಇನ್ನೂ ಹೊಸದಾಗೆ ಸ್ಟಾರ್ಟ್ ಮಾಡಿರೋದು, ಇದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಹಾಗಂತ ಐ ಆಮ್ ಗಿವಿಂಗ್ ಜಸ್ಟ್ ಕಾನ್ಸ್ ಅಂತ ಅಲ್ಲ, ಪ್ರೋಸ್ ಕೂಡ ಇದೆ. ಕೆಲವೊಬ್ರು ಐ ಮೀನ್ ಈ ಥರ ಒಂದು 20% ಜನ ಇದ್ರೂ 80% ಜನ ಹೆಂಗೆ ಅಂತಂದರೆ ದೇ ವಿಲ್ ಸಪೋರ್ಟ್ ಯು, ದೇ ವಿಲ್ ಕಮ್ ಆ್ಯಂಡ್ ಟಾಕ್ ಟು ಯು ಆ್ಯಸ್ ಇಫ್ ನಾವೇನೋ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನೋ ಥರ ಬಂದು ಮಾತಾಡಿಸ್ತಾರೆ. ಆಮೇಲೆ ನಮ್ಮ ವೀಡಿಯೋ ಶೂಟ್ ಮಾಡುವಾಗ ಇದನ್ನು ಶೂಟ್ ಮಾಡಿ ಅದನ್ನು ಶೂಟ್ ಮಾಡಿ ಅಂತ ಸಜೆಷನ್ ಕೊಡ್ತಾರೆ. ಆ್ಯಂಡ್ ಅವರು ನಮ್ಮ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟಪಡ್ತಾರೆ. ಈಗ ರೀಸೆಂಟಾಗಿ ಒಂದು 2-3 ಪ್ಲೇಸಸ್ ಹೋದಾಗ ವಿ ವರ್ ಜಸ್ಟ್ ಹೋಲ್ಡಿಂಗ್ ಕ್ಯಾಮ್ರಾ ಆ್ಯಂಡ್ ವಿ ವರ್ ಜಸ್ಟ್ ರೋಮಿಂಗ್ ಅರೌಂಡ್. ನಾವೇನು ಅಂತ ಪರ್ಟಿಕ್ಯುಲರಾಗಿ ಶೂಟ್ ಮಾಡ್ತಾ ಇರಲಿಲ್ಲ. ಬಟ್ ಅಲ್ಲಿ ಇದ್ದವರು ಒಂದು ಈ ಗೋಬಿ ಸ್ಟಾಲ್ ಅಂಗಡಿ ಅವರು ಇರ್ಬೋದು, ಯಾರೇ ಆಗಿರ್ಬೋದು ಈ ಥರದವರೆಲ್ಲ ಅವರು ತುಂಬಾ ಸಪೋರ್ಟಿವ್ ಆಗಿ ಮೇಡಮ್ ಈ ಥರ ಇದನ್ನು ಟೇಸ್ಟ್ ನೋಡಿ ಮೇಡಮ್, ಇದನ್ನು ವೀಡಿಯೋ ಹಾಕ್ಕೊಳ್ಳಿ ಮೇಡಮ್ ಅಂತ. ಇವತ್ತು ಅವ್ರಿಗೂ ಸಪೋರ್ಟ್ ಸಿಗುತ್ತೆ, ನಮಗೂ ಸಿಗುತ್ತೆ. ಬಟ್ ಈ ಥರ ಜನನೂ ಇದ್ದಾರೆ. ದೇ ಲವ್ ಟು ಲೈಕ್ ಸಪೋರ್ಟ್ ಎವ್ರಿ ಒನ್. ಸೊ ಇಟ್ಸ್ ಬೆಟರ್ ಲೈಕ್ ಆ ಥರ ಕಾನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕಿಂತ ಪ್ರೋಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಲೆಟ್ಸ್ ಗೋ ಫಾರ್ವರ್ಡ್. ಸೊ ಇವಾಗ ಇಷ್ಟೆಲ್ಲ ಕಲ್ತಿದ್ದೀನಿ ಅಂತಂದಮೇಲೆ ನನಗೆ ನಾನೇ ಸೆಲ್ಫ್ ಅವೇರ್ ಆಗಿದ್ದೀನಿ ದ್ಯಾಟ್ ನನಗೇನು ಕಾಂಟೆಂಟ್ ಮಾಡಬೇಕು, ಏನು ಥರ ಥಿಂಗ್ಸ್ನ ನಾನು ವಿಡಿಯೋ ಶೂಟ್ ಮಾಡಿ ಜನಕ್ಕೆ ಕೊಡಬೇಕು ಅಂತ. ಬೇಸಿಕಲಿ ನಾನು ಮಾಡ್ತಿರೋದು ಡೈಲಿ ವ್ಲಾಗೆ. ಗೊತ್ತು ನಾನು ವರ್ಕ್ ಫ್ರಮ್ ಹೋಮೇ ಮಾಡೋದು, ನಾನು ಎಲ್ಲೂ ಹೋಗಲ್ಲ ಮನೆ ಬಿಟ್ಟು ಆಚೆ. ಹೋದ್ರೂ ವೀಕೆಂಡಲ್ಲಿ ಹೋಗ್ಬೋದು, ಅಥವಾ ಹಾಲು ತರೋಣ ಮೊಸರು ತರೋಣ ಅಂತಂದ್ರೂ ಅದನ್ನು ಬಿಗ್ ಬಾಸ್ಕೆಟಲ್ಲಿ ತರಿಸ್ಕೊಂಬರ್ತೀನಿ. ಸೊ ನಾನು ಅದಕ್ಕೂ ಆಚೆ ಹೋಗ್ತಾ ಇಲ್ಲ. ನನ್ನ ಒಂದು ಮನೇಲಿರೋವಂಥ ವರ್ಕ್ ಫ್ರಮ್ ಹೋಮ್ ಈವನ್ ಬೋರಿಂಗ್ ಆಗಿದ್ರೂ ಐ ವಿಲ್ ಮೇಕ್ ಶ್ಯೂರ್ ದಟ್ ನಾನು ನಿಮಗೆ ಬೋರ್ ಹೊಡ್ಸಲ್ಲ ಅಂತ ನಾನು ಚೆನ್ನಾಗಿ ಕಾಂಟೆಂಟ್ ಕೊಡ್ತೀನಿ. ಬಿಕಾಸ್ ಐ ನೋ ಐ ಕ್ಯಾನ್ ಟಾಕ್ ಅ ಲಾಟ್, ಐ ಕ್ಯಾನ್ ಎಂಟರ್ಟೈನ್ ಯು ಅ ಲಾಟ್ ಅಂತ. ಸೊ ನನ್ನ ಟ್ರಸ್ಟ್ ಮಾಡಿ ಈ ವಿಷಯದಲ್ಲಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಬರೀ ವರ್ಕ್ ಫ್ರಮ್ ಹೋಮ್ ಥಿಂಗೇ ತೋರಿಸ್ತಾ ಇರ್ತೀನಿ, ಅದೇ ಸೇಮ್ ಟು ಸೇಮ್ ಬೋರಿಂಗ್ ಕ್ಲಿಪ್ಸ್ ಹಾಕಿ ನಿಮಗೆ ಬೋರು ಮಾಡಲ್ಲ.
ನಾನು ವೀಕೆಂಡಲ್ಲಿ ಎಲ್ಲ ಟ್ರಾವೆಲ್ ಮಾಡಿದಾಗ ಅದೂ ಕೂಡ ಹಾಕ್ತೀನಿ. ಎಲ್ಲದೂ ಪಿನ್ ಟು ಪಿನ್ ಪಿನ್ ಟು ಪಿನ್ ಪಿನ್ ಟು ಪಿನ್ ಹಾಕ್ತೀನಿ. ಸೊ ಈ ಥರ ಪ್ಲ್ಯಾನ್ ಮಾಡಿ ಆಗಿದೆ. ಇನ್ಮೇಲಿಂದ ಅಂತೂ ರೆಗ್ಯುಲರಾಗಿ ಮಾಡಬೇಕು. ಇವತ್ತಿನ ಫಸ್ಟ್ ವೀಡಿಯೋ ಇವತ್ತು ಥರ್ಸ್ಡೇ. ಇವತ್ತಿನ ವೀಡಿಯೋ ಇವತ್ತೇ ಬರ್ತಾಯಿದೆ, ಎಡಿಟ್ ಮಾಡಿ ನೈಟ್ ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟಾರ ವ್ಯೂಸ್ ಬರಲಿ, ಎಷ್ಟಾರ ಲೈಕ್ಸ್ ಬರಲಿ, ಐ ಡೋಂಟ್ ಕೇರ್. ಇವಾಗ ಜಸ್ಟು ನಾನು ಕಾಂಟೆಂಟ್ ಕ್ರಿಯೇಷನಲ್ಲಿ ವ್ಲಾಗ್ ಮಾಡೋದ್ರಲ್ಲಿ ಕನ್ಸಿಸ್ಟೆಂಟಾಗಿರಬೇಕು. ದಟ್ ಒಂದು 100 ಡೇಸ್ ಆದಮೇಲೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನನಗೆ ಅನಿಸ್ಬೇಕು ದಟ್ ವಾವ್, ಜೆನ್ಯೂನ್ಲಿ ಐ ಮೇರಿಟ್ ಅಂತ. ಇದನ್ನು ನಾನು ಮುಂಚೆನೇ ಮಾಡಿದರೆ ಇಷ್ಟೊತ್ತಿಗೆ ಒಂದು ಸ್ವಲ್ಪ ಫಾಲೋವರ್ಸ್ ಆದರೂ ಸಬ್ಸ್ಕ್ರೈಬರ್ಸ್ ಆದರೂ ಆಗ್ತಾಯಿದ್ರು. ಆದರೆ ನಾನು ಅದನ್ನು ಮಾಡಿರಲಿಲ್ಲ. ಐ ಡೋಂಟ್ ನೋ, ನಾನು ನಿಮ್ಮ ಥರನೇ ಅನಿಸುತ್ತೆ, ಮೇಬಿ ಗೊತ್ತಿಲ್ಲ. ಐ ಜಸ್ಟ್ ಗಿವ್ ಅಪ್ ಅ ಲಾಟ್. ನನಗೆ ಒಂದು 2 to 3 months ನನಗೊಂದು ಇಂಟ್ರೆಸ್ಟ್ ಇರುತ್ತೆ. ಅದೇ 3 months ಆದಮೇಲೆ ಐ ವಿಲ್ ಆಲ್ಸೋ ಡಿಮೋಟಿವೇಟ್. ನನಗೆ ಬೇರೆಯವ್ರು ಮಾಡೋದೇ ಬೇಡ, ನಾನೇ ಡಿಮೋಟಿವೇಟ್ ಮಾಡ್ಕೊಂಬಿಡ್ತೀನಿ. ಅಯ್ಯೋ ನನಗಾಗಲ್ಲ ಬಿಡು, ಅಯ್ಯೋ ನನ್ನ ಕೈಲಾಗಲ್ಲ ಬಿಡು ಅಂತ ಯಾರೂ ಮಾಡೋದೇ ಬೇಡ, ನಾನೇ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಹಾಗಾಗಿ ಈ ಸಲ ನಾನೇ ಪುಷ್ ಮಾಡ್ಕೋತಾ ಇದ್ದೀನಿ ದಟ್ ನಾನು ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಂತ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಜಸ್ಟ್ ಓಕೆನಾ, ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಆ್ಯಂಡ್ ಮತ್ತೆ ಸಿಗ್ತಾ ಇರೋಣ, ಇನ್ಮೇಲೆ ದಿನ ಸಿಗೋಣ. ಸ್ಟೇ ಕನೆಕ್ಟೆಡ್, ಪ್ಲೀಸ್ ಶೋ ಯುವರ್ ಸಪೋರ್ಟ್ ಅಂತ ಹೇಳ್ತಾ, ಈ ವಿಡಿಯೋನ ಇವಾಗ ಫುಲ್ಲು ನೋಡಿದ್ದೀರಾ ನೀವು. ಮೈ ಗಾಡ್, ಏನು ಹೇಳ್ತಾ ಇದ್ದೀನಿ ನಾನು. ಈ ವಿಡಿಯೋನ ನಾನು ಸಬ್ಸ್ಕ್ರೈಬ್ ಮಾಡಿದಿರೋರು, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರೋರು, ಫುಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.